So good afternoon, the BA ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ನಾನು ಮತ್ತೆ ನಿಮಗೆ ಆನ್ಲೈನ್ ಕ್ಲಾಸ್ಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಈಗಾಗಲೇ ಗುಪ್ತರ ಪಾಠದಲ್ಲಿ ಸಮುದ್ರಗುಪ್ತನ ಬಗ್ಗೆ ಪಾಠನ ನೋಡಿದ್ದೀವಿ ಅಲ್ವಾ? ಆ ಸಮುದ್ರಗುಪ್ತನ ಬಗ್ಗೆ ನೋಡ್ತಾ ಇರಬೇಕಾದ್ರೆ ಸಮುದ್ರಗುಪ್ತನ ಎಲ್ಲ ದಂಡಯಾತ್ರೆಗಳನ್ನ ಮುಗಿಸಿದ್ವಿ. ಅವನ ಸಾಮ್ರಾಜ್ಯ ವಿಸ್ತಾರ ಮುಗಿಸಿದ್ವಿ. ಸಾಮ್ರಾಜ್ಯ ವಿಸ್ತಾರ ಮುಗಿಸಿ ಹಾಗೆ ಅವನ ಒಂದು ನಾಣ್ಯಗಳನ್ನು ಅಶ್ವಮೇಧ ಯಾಗವನ್ನು ಮುಗಿಸಿದ ಮೇಲೆ ಇವತ್ತು ನಾವು ನೋಡ್ತಾ ಇರುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ಅವನ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ. ಸಮುದ್ರಗುಪ್ತ ಒಬ್ಬ ಸಮರ್ಥ ಯೋಧನಾಗಿದ್ದಂತೆ, ಹಾಗೆಯೇ ಮಹಾನ್ ಪರಾಕ್ರಮಿಯಾಗಿದ್ದಂತೆ, ಅವನೊಬ್ಬ ಚತುರ ಸೇನಾಪತಿಯಾಗಿದ್ದ, ಹಾಗೆ ದಕ್ಷ ಆಡಳಿತಗಾರನಾಗಿದ್ದ, ಪ್ರತಿಭಾ ಸಂಪನ್ನನಾಗಿದ್ದಂಥ ಇವನು ಪ್ರಜೆಗಳಿಗೆ ಅವನು ವಿಶಾಲವಾದ ಸಾಮ್ರಾಜ್ಯವನ್ನು ಗಳಿಸಿದಂತೆ, ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದಂತೆ, ಅವನು ತನ್ನ ದಂಡಯಾತ್ರೆಯಿಂದ ಚಿಕ್ಕದಾಗಿದ್ದಂತಹ ಮಗಧ ಸಾಮ್ರಾಜ್ಯವನ್ನು ಇಡೀ ಭರತ ಖಂಡದಾದ್ಯಂತ ವಿಸ್ತರಿಸಲ್ಪಟ್ಟು ಅವನು ಇಡೀ ಭರತ ಖಂಡವನ್ನು ಏಕೀಕೃತವಾದಂಥ ಆಳ್ವಿಕೆ ಒಳಪಡಿಸಲ್ಪಟ್ಟ. ಹೀಗೆ ಅವನೊಬ್ಬ ಸಮರ್ಥ ವಿಜೇತನಾಗಿದ್ದಂತೆ ದಕ್ಷ ಆಡಳಿತಗಾರನು ಕೂಡ ಆಗಿದ್ದ. ಆದ್ದರಿಂದಲೇ ತನ್ನ ಪ್ರಜೆಗಳಿಗಾಗಿ ಸಾಮ್ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದತೆ ಮತ್ತು ಪ್ರಗತಿಪರವಾದಂಥ ಆಡಳಿತವನ್ನು ನೀಡಲ್ಪಟ್ಟ. ಪ್ರಜೆಗಳು ಇವನ ಕಾಲದಲ್ಲಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದರು. ಪ್ರತಿಯೊಬ್ಬರ ಶ್ರೀಮಂತಿಕೆ ಜೀವನ ಆಗಿತ್ತು. ಅವ್ರ ಮನೆಯಲ್ಲಿ ಐಷಾರಾಮಿ ವಸ್ತುಗಳು, ಐಷಾರಾಮಿ ಭೋಗ ವಸ್ತುಗಳನ್ನು ಹೊಂದಿದ್ರು. ಇದರಿಂದ ನಮಗೆ ಗೊತ್ತಾಗುತ್ತೆ ಇವನ ಕಾಲದಲ್ಲಿ ಎಷ್ಟೊಂದು ಆರ್ಥಿಕವಾದಂಥ ಸದೃಢತೆ, ಸ್ಥಿರತೆ ಇತ್ತು ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಇವನ ಆಡಳಿತ ಎಷ್ಟೊಂದು ಪ್ರಜಾಪ್ರಿಯವಾಗಿತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗಾದರೆ ನೆಕ್ಸ್ಟ್ ಅವನ ವ್ಯಕ್ತಿತ್ವ ಮತ್ತು ಸಮಾರೋಪದ ಬಗ್ಗೆ ನೋಡೋಣ. ಇವನ ವ್ಯಕ್ತಿತ್ವ ಮತ್ತು ಸಮಾರೋಪದ ಬಗ್ಗೆ ನೋಡ್ತಾ ಇರಬೇಕಾದ್ರೆ ಇವನ ವ್ಯಕ್ತಿತ್ವ ಬಗ್ಗೆ ನಾವು ಹೇಳ್ತಾ ಇರಬೇಕಾದ್ರೆ ಇವನ ವ್ಯಕ್ತಿತ್ವ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಇವನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಅಂದರೆ ಇವನಿಂದ ರಚಿಸಲ್ಪಟ್ಟಂಥ ಶಾಸನಗಳು ಮತ್ತು ನಾಣ್ಯಗಳು ನಮಗೆ ಅವನ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡ್ತವೆ. ಇವನ ಶಾಸನಗಳು ಮತ್ತು ನಾಣ್ಯಗಳಲ್ಲಿ ಇವನನ್ನು ಭಾವಚಿತ್ರಗಳನ್ನು ಕೆತ್ತಲಾಗಿದೆ. ಹಾಗೆ ಅವನ ಅಲಹಾಬಾದ್ ಶಾಸನದಲ್ಲಿ ಅವನ ಬಗ್ಗೆ ಜನಗಳಲ್ಲಿರುವಂಥ ಅಭಿಮಾನ, ಅವನ ಪಾಂಡಿತ್ಯದ ಬಗ್ಗೆ ಹೇಳಲಾಗಿದೆ. ಹಾಗಾದರೆ ಹೇಗಿದ್ದ ನಮ್ಮ ಸಮುದ್ರಗುಪ್ತ? ನೋಡೋಕ್ಕೆ ಅವನು ಸದೃಢವಾದಂಥ ದೇಹವುಳ್ಳವನಾಗಿದ್ದ, ಹಾಗೆ ಸುಂದರಾಂಗನಾಗಿದ್ದ, ಹಾಗೆ ಅವನು ಬಹುಮುಖ ಪ್ರತಿಭಾವಂತನಾದಂಥ ವ್ಯಕ್ತಿತ್ವವನ್ನು ಹೊಂದಲ್ಪಟ್ಟಿದ್ದ. ನೋಡೋಕ್ಕೆ ತುಂಬ ಸುಂದರವಾಗಿದ್ದ. ಅವನ ನಾಣ್ಯಗಳಲ್ಲಿ ನಮಗೆ ಅವನ ಭಾವಚಿತ್ರದಿಂದ ಗೊತ್ತಾಗುತ್ತೆ. ಹಾಗೆ ಸದೃಢವಾದ ದೇಹವುಳ್ಳವನಾಗಿದ್ದ, ಹಾಗೆ ಬಹುಮುಖ ಪ್ರತಿಭಾವಂತನಾಗಿದ್ದು ಚತುರ ರಾಜಕಾರಣಿ ಕೂಡ ಇವನು ಆಗಲ್ಪಟ್ಟಿದ್ದ ನಮ್ಮ ಈ ಒಂದು ಸಮುದ್ರಗುಪ್ತ. ಹಾಗೆ ಅವತ್ತು ರಾಜನಿಗೆ ಯೋಗ್ಯವಾದಂಥ ವಿದ್ಯೆಗಳನ್ನು ಇವನು ಬಲ್ಲವನಾಗಲ್ಪಟ್ಟಿದ್ದ. ರಾಜ ಯುದ್ಧದ ಜೊತೆಗೆ, ಅಕ್ಷರಾಭ್ಯಾಸದ ಜೊತೆಗೆ, ಹಾಗೆ ಯುದ್ಧ ಕಲೆಯನ್ನು ಕೂಡ ಕಲ್ತ್ಕೊಂಡಿದ್ದ. ಯುದ್ಧ ಕಲೆ ಜೊತೆಗೆ ಅವನ ಅಕ್ಷರಾಭ್ಯಾಸ ಎದರಲ್ಲಿ ಪಾಂಡಿತ್ಯ ಪಡೆಯಲ್ಪಟ್ಟಿದ್ದ ಅಂತ ಹೇಳಿದ್ರೆ, ಅವನು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸ, ರಾಜನೀತಿ ಶಾಸ್ತ್ರ, ಅರ್ಥಶಾಸ್ತ್ರ, ಅಲಂಕಾರ ಶಾಸ್ತ್ರ ಮತ್ತು ಕಾವ್ಯ, ವೈದ್ಯಕೀಯ ಶಾಸ್ತ್ರ ಇವೇ ಮುಂತಾದ ವಿಷಯಗಳಲ್ಲಿ ಇವನು ಪಾಂಡಿತ್ಯವನ್ನು ಸಂಪಾದಿಸಲ್ಪಟ್ಟು ಇವನೊಬ್ಬ ಸುಶಿಕ್ಷಿತನಾದಂಥ ಅರಸನಾಗಿದ್ದ. ಹಾಗೆ ಇವನೊಬ್ಬ ಪಂಡಿತನಾಗಿದ್ದು ಸ್ವತಃ ಇವನೇನು ಮಾಡ್ದ ಅಂದರೆ ಅನೇಕ ಸಾಹಿತ್ಯಗಳನ್ನು ರಚಿಸಲ್ಪಟ್ಟ. ಆ ಸಾಹಿತ್ಯ ಕೃತಿಗಳಲ್ಲಿ ಇವನು ಬರೆದಂಥ ಪ್ರಮುಖವಾದಂಥ ಕೃತಿ ಅಂತ ಹೇಳಿದ್ರೆ ಕೃಷ್ಣಚರಿತೆ ಅಂತೇಳಿ ಕೃತಿ. ಸಂಸ್ಕೃತದಲ್ಲಿ ಕೃಷ್ಣಚರಿತೆ ಅಂತೇಳಿ ಬರೆಯಲ್ಪಟ್ಟ. ಕೃಷ್ಣಚರಿತೆ ಅವನು ವೈಷ್ಣವ ಪಂಥಕ್ಕೆ ಸೇರಿದವನಾಗಿದ್ದ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ, ತಿಳಿಸ್ಕೊಡ್ತಾ ಇದೆ. ಇವನೊಬ್ಬ ವೈಷ್ಣವ ಪಂಥಕ್ಕೆ ಸೇರಿದವನಾಗಿದ್ದರೂ ಕೂಡ ತನ್ನ ಸಾಮ್ರಾಜ್ಯದಲ್ಲಿ ಶೈವರಿಗೂ, ಜೈನರಿಗೂ, ಬೌದ್ಧರಿಗೂ, ಇತರ ಎಲ್ಲ ಮತ ಪಂಥರಿಗೂ ಸಮಾನವಾದ ಸ್ಥಾನಮಾನಗಳನ್ನು ನೀಡಲ್ಪಟ್ಟಿದ್ದ ಅನ್ನೋದರಲ್ಲಿ ನಮಗೆ ಸಂಶಯವಿಲ್ಲ. ಸಮಕಾಲೀನ ಇತಿಹಾಸಗಳು, ಸಮಕಾಲೀನ ದಾಖಲೆಗಳು ಇದನ್ನು ನಮಗೆ ಸಾಬೀತುಪಡಿಸ್ತಾ ಇವೆ. ಅವನ
ಒಂದು ಸಹಿಷ್ಣುತೆ ಹೇಗಿತ್ತು ಅನ್ನೋದ್ರ ಬಗ್ಗೆ, ಧಾರ್ಮಿಕ ಸಹಿಷ್ಣುತೆ. ಸೊ ಹಾಗೆ ನಮ್ಮ ಈ ಸಮುದ್ರಗುಪ್ತ ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತೆ, ದಕ್ಷ ಆಡಳಿತವನ್ನು ನೀಡಿದಂತೆ ಇವ ಕಲಾರಂಗಕ್ಕೂ ಮತ್ತು ಸಾಹಿತ್ಯ ರಂಗಕ್ಕೂ ವಿಪುಲವಾದ ಪ್ರೋತ್ಸಾಹ ನೀಡಲ್ಪಟ್ಟ. ಹಾಗೆಯೇ ತನ್ನ ಆಸ್ಥಾನದಲ್ಲಿ ಅನೇಕ ವಿದ್ವಾನ್ಮಣಿಗಳನ್ನು ಹೊಂದಲ್ಪಟ್ಟಿದ್ದ. ಅನೇಕ ವಿದ್ವಾನ್ಮಣಿಗಳನ್ನು ಇವನು ಆಶ್ರಯ ನೀಡಲ್ಪಟ್ಟಿದ್ದ. ಸೊ ಇವನೇ ಸ್ವತಃ ಸಾಹಿತ್ಯ ಆಗಿದ್ದರಿಂದ ಇದೇನು ಬಹಳ ಸಹಜವಾಗಿತ್ತು. ಇವನ ಆಸ್ಥಾನದಲ್ಲಿ ಸಾಹಿತಿಗಳಿಗೆ ಆಶ್ರಯ ನೀಡಲ್ಪಟ್ಟಿತ್ತು. ಸೊ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಇವನ ಕಾಲದಲ್ಲಿ ಸಾಮ್ರಾಜ್ಯ ಬಹುಮುಖ ಒಂದು ಅಭಿವೃದ್ಧಿಯನ್ನು ಸಾಧಿಸಿದ್ದಲ್ಲದೆ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಸಾಧಿಸಲ್ಪಡ್ತು. ಯಾಕಂದರೆ ಇವನೇ ಒಬ್ಬ ಬಹುಮುಖ ಪ್ರತಿಭಾವಂತನಾದಂಥ ದೊರೆಯಾಗಿದ್ದ. ಹೀಗಾಗಿ ಸಾಮ್ರಾಜ್ಯ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಸಾಧಿಸಲ್ಪಟ್ಟು ಏನು ಮಾಡ್ತು ಅಂತ ಹೇಳಿದ್ರೆ, ಸೊ ಮುಂದಿನ ಗುಪ್ತರ ಕಾಲದ ಸುವರ್ಣ ಯುಗಕ್ಕೆ ಇವನು ಅಡಿಪಾಯವನ್ನು ಹಾಕಲ್ಪಟ್ಟ ಅಂತ ಹೇಳ್ಬೋದು. ಇವನ ಮಗ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಭಾರತ ಸುವರ್ಣಯುಗವನ್ನು ಹೊಂದಲ್ಪಡ್ತು. ಆ ಸುವರ್ಣಯುಗ ಹೊಂದೋಗೋದಕ್ಕೆ ಇವನು ಏನು ಮಾಡ್ದ ಅಂತ ಹೇಳಿದ್ರೆ, ದೈಹಿಕವಾಗಿ ಮತ್ತು ಭೌತಿಕವಾಗಿ ಅಡಿಪಾಯವನ್ನು ಹಾಕಲ್ಪಟ್ಟು ಅದಕ್ಕೆ ಕಾರಣೀಕರ್ತನಾಗಲ್ಪಟ್ಟ. ಇವನು ಹಾಕಿದಂಥ ಅಡಿಪಾಯದ ಮೇಲೆ ಅವನ ಮಗ ಇಮ್ಮಡಿ ಚಂದ್ರಗುಪ್ತ ಸ್ವತಂತ್ರವಾದಂಥ ಮತ್ತು ಭಾರತದ ಅತ್ಯಂತ ಪ್ರಖ್ಯಾತವಾದಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಲ್ಪಟ್ಟಿತ್ತು ಅಂತಲೇ ಅವ ಸುವರ್ಣಯುಗಕ್ಕೆ ನಾಂದಿಯನ್ನು ಹಾಕಲ್ಪಟ್ಟ. ಭಾರತದಲ್ಲಿ ಸುವರ್ಣಯುಗ ಪಡ್ಕೊಂಡಿದ್ದು ಇಮ್ಮಡಿ ಚಂದ್ರಗುಪ್ತನ ಕಾಲದಲ್ಲಿ ಮಾತ್ರ ಅಂಥೇಳಿ ಹೇಳ್ಬೋದು. ಸೊ ಹಾಗಾದರೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಇಮ್ಮಡಿ ಚಂದ್ರಗುಪ್ತನ ಬಗ್ಗೆ ನೋಡೋಣ. ಇವನ ಮಗನಾಗಿದ್ದಂಥ ಇಮ್ಮಡಿ ಚಂದ್ರಗುಪ್ತ. ಇಮ್ಮಡಿ ಚಂದ್ರಗುಪ್ತನ ಕಾಲ ಕ್ರಿಸ್ತಿಶಕ 385ರಿಂದ ಸೊ 415. ಹಾಗಾದರೆ 385ರಿಂದ 415 ಇವನ ಆಳ್ವಿಕೆ ಕಾಲ ಆಗಿತ್ತು. ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲ. ಎರಡನೇ ಚಂದ್ರಗುಪ್ತನ ಬಗ್ಗೆ ಪರಿಚಯ ನೋಡ್ತಾ ಇರಬೇಕಾದ್ರೆ, ಎರಡನೇ ಚಂದ್ರಗುಪ್ತ ಇವ ಸಮುದ್ರಗುಪ್ತ ಮತ್ತು ಕುಮಾರದೇವಿಯ ಏಕಮೇವ ಪುತ್ರನಾಗಲ್ಪಟ್ಟಿದ್ದ ಈ ನಮ್ಮ ಇಮ್ಮಡಿ ಚಂದ್ರಗುಪ್ತ. ಹಾಗಾದರೆ ಸಮುದ್ರಗುಪ್ತ ಮತ್ತು ಅವನ ಹೆಂಡತಿ ಕುಮಾರದೇವಿಯ ಏಕಮೇವ ಪುತ್ರನಾಗಲ್ಪಟ್ಟಿದ್ದ ಇವನು. ಸೊ ಇವನು ಹೇಗಿದ್ದ ಅಂತ ಹೇಳಿದ್ರೆ, ಒಬ್ಬ ಸಮರ್ಥ ತಂದೆಗೆ ಒಬ್ಬ ಸಮರ್ಥ ಮಗನೇ ಹುಡ್ತಾನೆ ಅನ್ನೋದಕ್ಕೆ ಇವನಿಗಿಂತ ಬೇರೆ ಯಾರೂ ಸಾಕ್ಷಿತ್ವ ಬೇಕಾಗಿಲ್ಲ ಅಂತ ಹೇಳ್ಬೋದು. ಅವರಪ್ಪ ಹೇಗೆ ಅವನು ಸಿಂಹನಾಗಿದ್ನೋ, ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಹುಟ್ಟುತ್ತೆ ಅನ್ನೋದಕ್ಕೆ ಇವನೇ ಸಾಕ್ಷಿಯಾಗಿದ್ದ. ಇವನು ಕೂಡ ತಂದೆಯಂತೆ ಬಹುಮುಖ ಪ್ರತಿಭಾವಂತನಾಗಿದ್ದ. ಮಹಾನ್ ವಿಜೇತನು, ದಕ್ಷ ಆಡಳಿತಗಾರನು, ಸಂದರ್ಭೋಚಿತವಾದಂಥ ರಾಜನೀತಿ ಚತುರತೆಯನ್ನು ಬಲ್ಲವನಾಗಿದ್ದ. ಸೊ ಇವನ ಕಾಲದಲ್ಲಿ ಬರೀ ಸಾಮ್ರಾಜ್ಯ ವಿಸ್ತರಣೆ ಅಷ್ಟೇ ಅಲ್ಲ, ಪ್ರಜೆಗಳಿಗೆ ಪ್ರಿಯವಾದಂಥ ಆಡಳಿತ, ಪ್ರಜಾ ಕಲ್ಯಾಣ ಆಡಳಿತವನ್ನು ನೀಡೋದು ಇವನ ತಂದೆಯ ನೀತಿಯ ಹಾದಿಯಾಗಿತ್ತು. ಅದನ್ನು ಇವನು ಕೂಡ ಪೂರೈಸಲ್ಪಟ್ಟ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಇಮ್ಮಡಿ ಚಂದ್ರಗುಪ್ತ ಇವನಿಗೆ ಇನ್ನೊಂದು ಹೆಸರು ಕೂಡ ನಾವು ನೋಡ್ತಾ ಇದ್ದೀವಿ. ಯಾವುದು ಅಂತ ಹೇಳಿದ್ರೆ, ಇವನಿಗೆ ಕಚಗುಪ್ತ ಅಂತ ಹೆಸರಿತ್ತು. ಕಾಚಗುಪ್ತ ಅಥವಾ ಕಚಗುಪ್ತ ಅಂತ ಹೆಸರಿತ್ತು. ಈ ಇಮ್ಮಡಿ ಚಂದ್ರಗುಪ್ತನಿಗೆ ಕಚಗುಪ್ತ ಅಥವಾ ಕಾಚಗುಪ್ತ ಅಂತ ಹೆಸರಿತ್ತು. ಇವನಿಗೆ 2 ಜನ ಹೆಂಡತಿಯರಿದ್ರು. ಒಬ್ಬಳು ಧ್ರುವಾದೇವಿ ಮತ್ತೊಬ್ಬಳು ನೋಡಿ, ಒಬ್ಬಳು ಧ್ರುವಾದೇವಿ ಮತ್ತೊಬ್ಬಳು ಏನಪ್ಪ ಅಂತ ಹೇಳಿದ್ರೆ, ಸೊ ಕುಬೇರ್ನಾಗಳು ಅನ್ನೋಳು 2 ಜನ ಆಗಿದ್ರು. ಹಾಗಾದರೆ ಇವನಿಗೆ 2 ಜನ ಹೆಂಡತಿಯರು, ಒಬ್ಬಳು ಧ್ರುವಾದೇವಿ ಮತ್ತೊಬ್ಬಳು ಕುಬೇರ್ನಾಗಳು. ಸೊ ಹಾಗಾದರೆ ಈ ಒಂದು ಇಮ್ಮಡಿ ಚಂದ್ರಗುಪ್ತನ ವಿದೇಶಾಂಗ ನೀತಿಯನ್ನು ನಾವು ನೋಡ್ತಾ ಇರಬೇಕಾದ್ರೆ, ಸೊ ಮೊದಲನೇದಾಗಿ ಮದುವೆಯ ಮೈತ್ರಿ. ಇಮ್ಮಡಿ ಚಂದ್ರಗುಪ್ತ ಎಷ್ಟು ಬುದ್ಧಿವಂತ ಇದ್ದ ಅಂತ ಹೇಳಿದ್ರೆ, ಅವನ ವಿದೇಶಾಂಗ ನೀತಿಯಲ್ಲಿ ಒಂದು ನೋಡಿ, ಅವ ಮದುವೆಯ ಮೈತ್ರಿ ನೀತಿಯನ್ನು ಅನುಸರಿಸಿದ್ರೆ ಮತ್ತೊಂದು ಯುದ್ಧ ನೀತಿಯನ್ನು ಅನುಸರಿಸಲ್ಪಟ್ಟ. ಅವನು ತುಂಬ ಚಾಣಾಕ್ಷನಾಗಿದ್ದು, ಈ ಬಲಿಷ್ಠರಾಗಿದ್ದಂಥ ಯಾರ್ಯಾರು ಭಾರತದಲ್ಲಿ ದೊರೆಗಳಿದ್ರೋ ಅವ್ರನ್ನೆಲ್ಲ ತನ್ನ ಪುಟ್ಟಿಗೆ ಹಾಕ್ಕೊಳ್ಬೇಕು ವೈವಾಹಿಕ ಸಂಬಂಧದ ಮೂಲಕ. ಅವ್ರ ಬೆಂಬಲ ಪಡ್ಕೊಂಡು ನಾನು ಸಾಮ್ರಾಜ್ಯವನ್ನು ಬೆಳೆಸಬೇಕು, ಪಶ್ಚಿಮದಲ್ಲಿದ್ದಂಥ ಈ ಪರಕೀಯರನ್ನು ಶಕಕ್ಷತ್ರಪನ್ನು ಓಡಿಸ್ಬೇಕು ಅಂತೇಳಿ ನಿರ್ಧರಿಸಿದ. ಸೊ ಅವತ್ತು ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಬಲಾಢ್ಯರಾದಂಥ ದೊರೆಗಳು ಯಾರಿದ್ರು ಅಂತ ಹೇಳಿದ್ರೆ, ಒಂದು ಕಡೆ ಸೊ ನಾಗರಿದ್ದರು, ಮತ್ತೊಂದು ಕಡೆ ಯಾರಿದ್ರು ಅಂತ ಹೇಳಿದ್ರೆ ಮಧ್ಯ ಭಾರತದಲ್ಲಿ ಈ ಗುಜರಾತ್ ಮತ್ತು ಈ ಸೌರಾಷ್ಟ್ರಕ್ಕೆ ಸಮೀಪದಲ್ಲಿದ್ದಂಥ ಈ ಒಂದು ವಾಕಾಟಕರ ರಾಜ್ಯ ಇತ್ತು ಬೆರಾರ್ನಲ್ಲಿ. ಆ ವಾಕಾಟಕರ ಜೊತೆ ಮತ್ತು ಭಾರಶಿವನಾಗರ ಜೊತೆ, ಹಾಗೆ ದಕ್ಷಿಣ ಭಾರತದಲ್ಲಿ ಸೊ ಕದಂಬರ ಜೊತೆ ಕೂಡ ಇವನು ವೈವಾಹಿಕ ಸಂಬಂಧವನ್ನು ಹೊಂದಲ್ಪಟ್ಟ.
ಹೀಗೆ ಈ ದೇಶದಲ್ಲಿ ಬಲಿಷ್ಠ ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ವೈವಾಹಿಕ ಸಂಬಂಧದ ಮೂಲಕ ಅವನು ತನ್ನ ಬೆಂಬಲವನ್ನು ಪಡ್ಕೊಳ್ಳೋಕೆ ಅವರೆಲ್ಲರ ಬೆಂಬಲವನ್ನು ಪಡ್ಕೊಳ್ಳಲ್ಪಟ್ಟ ಇವ ಅವ್ರನ್ನ ವೈವಾಹಿಕ ಸಂಬಂಧದಿಂದ ಮಿತ್ರನಾಗಿ ಮಾಡಿಕೊಳ್ಳಲ್ಪಟ್ಟ, ಬಂಧುಗಳನ್ನಾಗಿ ಮಾಡಿಕೊಳ್ಳಲ್ಪಟ್ಟಿವ. ಸೊ ಹಾಗಾದರೆ ಮೊದಲನೇದಾಗಿ ಏನು ಮಾಡ್ದ ಅಂತ ಹೇಳಿದ್ರೆ, ಅಲ್ಲೇ ತನ್ನ ಸಾಮ್ರಾಜ್ಯದ ಪಕ್ಕದಲ್ಲಿದ್ದಂಥ ಬಾರಸಿವ ಆ ಬಾರಸಿವ ನಾಗರ ಜೊತೆ ಏನು ಮಾಡ್ದ ಅಂತ ಹೇಳಿದ್ರೆ, ಅವನು ಅವರ ಮಗಳಾಗಿದ್ದಂಥ ಕುಬೇರ್ನಾಗಳನ್ನು ಮದುವೆ ಆಗೋದ್ರ ಮೂಲಕವಾಗಿ ಅವರ ಬೆಂಬಲ ಪಡ್ಕೊಳ್ಳಲ್ಪಟ್ಟ, ಅವರ ಇಡೀ ಸಾಮ್ರಾಜ್ಯವನ್ನು ಇವನು ಪಡ್ಕೊಂಡ. ಅದೇ ಕುಬೇರ್ನಾಗಳ ಉದರದಲ್ಲಿ ಪ್ರಭಾವತಿ ಗುಪ್ತಳು ಅಂತ ಜನಿಸಲ್ಪಟ್ಟಳು. ಈ ಪ್ರಭಾವತಿ ಗುಪ್ತಳನ್ನ ಏನು ಮಾಡ್ದ ಅಂತ ಹೇಳಿದ್ರೆ, ಅವ ಮಧ್ಯ ಭಾರತದಲ್ಲಿದ್ದಂಥ ಈ ಬಿರಾರ್ ಅಥವಾ ಅಕಾಟಕದ ದೊರೆ ಎರಡನೇ ರುದ್ರಸೇನಿಗೆ ಮದುವೆ ಮಾಡಿ ಕೊಡ್ತಾನೆ. ಈ ಒಂದು ಎರಡನೇ ರುದ್ರಸೇನಿಗೆ ಮದುವೆ ಮಾಡಿಕೊಡುವಂಥ ಈ ವಿಚಾರ ಎಷ್ಟೊಂದು ಗುಪ್ತರಿಗೆ ಅನುಕೂಲಕರವಾಗಿತ್ತು ಅಂತ ಹೇಳಿದ್ರೆ, ಈ ಎಮ್ಮಡಿ ಚಂದ್ರಗುಪ್ತ ಪಶ್ಚಿಮದಲ್ಲಿ ಗುಜರಾತ್ ಮತ್ತು ಸೌರಾಷ್ಟ್ರಗಳಲ್ಲಿ ಶಕಕ್ಷತ್ರಪನ್ನ ಸೋಲಿಸಬೇಕು, ಈ ದೇಶ ಬಿಟ್ಟು ಓಡಿಸ್ಬೇಕು, ತಾಯ್ನಾಡನ್ನು ವಿಮೋಚನೆ ಮಾಡಬೇಕು ಅಂತೇಳಿ ಅವನ ಉದ್ದೇಶ ಆಗಿತ್ತಲ್ಲ. ಆ ಉದ್ದೇಶ ಸಾಧನೆಗೆ ಈ ವಾಕಾಟಕರ ಒಂದು ಜೊತೆ ವೈವಾಹಿಕ ಸಂಬಂಧ ಇವನಿಗೆ ಅತ್ಯಂತ ಉಪಯುಕ್ತವಾಗಿತ್ತು. ಆ ವಾಕಾಟಕರ ದ್ವಾರ ಎರಡನೇ ರುದ್ರಸೇನಿಗೆ ಏನು ಮಾಡ್ದ ಅಂತ ಹೇಳಿದ್ರೆ, ತನ್ನ ಮಗಳಾಗಿದ್ದಂಥ ಕುಬೇರ್ನಾಗಳ ಉದರದಲ್ಲಿ ಜನಿಸಲ್ಪಟ್ಟಂಥ ಪ್ರಭಾವತಿ ಗುಪ್ತಳನ್ನು ಕೊಟ್ಟು ಮದುವೆ ಮಾಡಲ್ಪಟ್ಟ. ಮತ್ತೊಬ್ಬ ಮಗಳನ್ನು ಬನವಾಸಿಯ ದೊರೆಗೆ, ಕದಂಬರ ದೊರೆಗೆ ಕೊಟ್ಟು ಮದುವೆ ಮಾಡಲ್ಪಟ್ಟ. ಹೀಗೆ ತನ್ನ ವೈವಾಹಿಕ ಸಂಬಂಧಗಳ ಮೂಲಕ ಈ ದೇಶದ ಬಲಿಷ್ಠ ದೊರೆಗಳನ್ನೆಲ್ಲ ತನ್ನ ಬುಟ್ಟಿಗೆ ಹಾಕ್ಕೊಂಡು ತನಗೆ ಬೆಂಬಲ ಪಡ್ಕೊಂಡ ಪಶ್ಚಿಮ ಭಾರತದ ಶಕಕ್ಷತ್ರಪನ್ನು ಓಡಿಸೋದಕ್ಕಾಗಿ. ಹಾಗಾದರೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಪಶ್ಚಿಮ ಭಾರತದ ದಂಡಯಾತ್ರೆ. ಈಗ ಮದುವೆ ಮೈತ್ರಿ ನೋಡಿದ್ವಿ, ಇನ್ನು ನೆಕ್ಸ್ಟ್ ನೋಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಅವನ ಯುದ್ಧ ನೀತಿ ಎರಡನೇದಾಗಿ. ಇವ ಪಶ್ಚಿಮ ಭಾರತದ ದಂಡಯಾತ್ರೆನ ನೋಡೋಣ ಎಂದು. ಸಮುದ್ರಗುಪ್ತನ ಪಶ್ಚಿಮ ಭಾರತ ದಂಡಯಾತ್ರೆ ಬಹುಶಃ ಕ್ರಿಸ್ತಿ ಶಕ 395ರಲ್ಲಿ ನಡೆದಿರ್ಬೋದು ಅನ್ಸುತ್ತೆ. ಕ್ರಿಸ್ತಿ ಶಕ 395ರಲ್ಲಿ ಇವನ ಪಶ್ಚಿಮ ಭಾರತದ ಮೇಲೆ ದಂಡೆತ್ತಿ ಹೋಗಿರ್ಬೋದು ಅಂತ ಅನ್ಸುತ್ತೆ. ಇದನ್ನ ಬಹುತೇಕ ಇತಿಹಾಸಕಾರರು ಕೂಡ ಒಪ್ಕೊಳ್ತಾರೆ. ಈ ದಂಡಯಾತ್ರೆಗೆ ಅವನೇನು ಮಾಡ್ದ ಅಂತ ಹೇಳಿದ್ರೆ, ದಂಡಯಾತ್ರೆ ಮಾಡೋದಕ್ಕಿಂತ ಮುಂಚೆ ತನ್ನ ವೈವಾಹಿಕ ಸಂಬಂಧ ಬೆಳೆಸ್ಕೊಂಡಿದ್ದಂಥ ಬೀಗರಿದ್ರಲ್ಲ, ಯಾರು ಈ ಬಾರಸಿವ ನಾಗರು, ವಾಕಾಟಕರು, ಇವರೆಲ್ಲ ಬೆಂಬಲವನ್ನು ಪಡ್ಕೊಂಡು ಪಶ್ಚಿಮ ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಸಿದ್ಧ ಆಗ್ತಾನೆ. ಈ ಪಶ್ಚಿಮ ಭಾರತದ ಮೇಲೆ ವಾಕಾಟಕರ ತನ್ನ ಮಗಳಾಗಿದ್ದಂಥ ಪ್ರಭಾವತಿ ಗುಪ್ತಳ ಒಂದು ರಾಜ್ಯ ಇತ್ತಲ್ಲ, ಅದರ ಬೆಂಬಲ ತುಂಬ ಅವಶ್ಯಕತೆ ಆಗಿತ್ತು. ಯಾಕಂದರೆ ಅದು ಆಯಕಟ್ಟಿನ ಪ್ರದೇಶ ಆಗಿತ್ತು. ಅಲ್ಲಿಂದ ಗುಜರಾತ್ ಮತ್ತು ಸೌರಾಷ್ಟ್ರಕ್ಕೆ ಹೋಗಿ ತುಂಬ ಅನುಕೂಲಕರವಾಗಿತ್ತು. ಸೈನಿಕರಿಗೆ ವಿಶ್ರಾಂತಿ ತೊಗೊಳ್ಳೋಕ್ಕೂ ಅನುಕೂಲ ಆಗಿತ್ತು. ಅದಕ್ಕಾಗಿ ಅವನೇನು ಮಾಡ್ದ, ಬಾರಸಿವನಾಗರ ಜೊತೆ ಬೆಂಬಲ ಪಡ್ಕೊಂಡು ವಾಕಾಟಕರ ಬೆಂಬಲ ಪಡ್ಕೊಳ್ಳೋಕ್ಕೆ ನಿರ್ಧರಿಸಿದ. ಆದರೆ ಇದೇ ಸಮಯಕ್ಕೆ ಎರಡನೇ ರುದ್ರಸೇನ ಸಾವನ್ನಪ್ಪಿದ್ರಿಂದಾಗಿ ಪ್ರಭಾವತಿ ಗುಪ್ತಳು ತನ್ನ ಅಪ್ರಾಪ್ತ ಬಾಲಕನ ಹೆಸರಿನಿಂದ ಆಳ್ವಿಕೆ ನಡೆಸ್ತಾ ಇದ್ಲು. ಇವಳು ತನ್ನ ತಂದೆಯ ಈ ದಂಡಯಾತ್ರೆಗೆ ಸಕಲ ನೆರವನ್ನು ನೀಡಲ್ಪಟ್ಟಳು. ಹೀಗಾಗಿ ಎರಡನೇ ಚಂದ್ರಗುಪ್ತ ಸೈನಿಕ ಬೆಂಬಲದೊಂದಿಗೆ ಗುಜರಾತಿನ ಮೇಲೆ ಮತ್ತು ಸೌರಾಷ್ಟ್ರದ ಮೇಲೆ ಪಶ್ಚಿಮದಲ್ಲಿ ದಾಳಿ ಮಾಡ್ತಾನೆ. ಅಲ್ಲಿದ್ದಂಥ ಶಕಕ್ಷತ್ರಪನ್ನ ಸೋಲಿಸಿ ಓಡಿಸ್ತಾನೆ. ಓಡಿಸಿದ್ದು ಅಲ್ದೇ ಏನಪ್ಪ ಅಂತ ಹೇಳಿದ್ರೆ, ಅವ ಇಡೀ ಪಶ್ಚಿಮ ಭಾರತವನ್ನು ವಶಪಡಿಸ್ಕೊಂಡ. ಪಶ್ಚಿಮ ಭಾರತವನ್ನು ವಶಪಡಿಸ್ಕೊಂಡಿದ್ದು ಅಲ್ದೇ ಇವನ ಸಾಮ್ರಾಜ್ಯ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿ ವಿಸ್ತರಿಸಲ್ಪಡ್ತು. ಗುಜರಾತ್ ಮತ್ತು ಸೌರಾಷ್ಟ್ರಗಳು ಇವನ ಆಳ್ವಿಕೆಗೆ ಒಳಪಡಲ್ಪಡ್ತು. ಹಾಗೆ ಪಶ್ಚಿಮದಲ್ಲಿ ಒಳಪಡೋದ್ರಿಂದ ಪಶ್ಚಿಮದ ಈ ಒಂದು ಗುಜರಾತ್ ಮತ್ತು ಸೌರಾಷ್ಟ್ರಗಳಿಂದ ಗ್ರೀಕ್ ಮತ್ತು ರೋಮ್ ದೇಶಗಳ ಜೊತೆ ವ್ಯಾಪಾರ ಸಂಪರ್ಕ ಬೆಳೆಯಲ್ಪಡ್ತು. ಪರಿಣಾಮವಾಗಿ ಈ ಗ್ರೀಕ್ ಮತ್ತು ರೋಮ್ ದೇಶಗಳಿಂದ ಅಪಾರ ಸಂಪತ್ತು ಭಾರತಕ್ಕೆ ಬಂದು ಬೆಳೆಯಲ್ಪಡ್ತು. ಹೀಗೆ ಈ ಒಂದು ಗುಜರಾತ್ ಮತ್ತು ಸೌರಾಷ್ಟ್ರದ ಕೈವಶ ಅವನ ಸಾಮ್ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬದಲಾವಣೆಗೆ ಬಹುಮುಖ್ಯವಾದಂಥ ಒಂದು ಕೊಡುಗೆ ಕೊಡ್ತು, ಕಾರಣವಾಗಲ್ಪಡ್ತು ಅಂಥೇಳಿ ನಾವು ಹೇಳ್ಬೋದು. ಈ ರೀತಿಯಾಗಿ ಪಶ್ಚಿಮ ಭಾರತದ ಮೇಲೆ ಅವನ ದಂಡಯಾತ್ರೆ ಕೈಗೊಂಡಲ್ಲ. ಇದ್ರ ನೆನಪಾರ್ಥಕವಾಗಿ ಏನು ಮಾಡ್ದ ಅಂತ ಹೇಳಿದ್ರೆ, ಅವ ವಿಕ್ರಮಾದಿತ್ಯ, ರಾಜ ವಿಕ್ರಮಾದಿತ್ಯ ಅಂತ ಬರೆದಿಟ್ಕೊಂಡ. ಹಾಗೆ ಸಾಹಸಾಂಕ ಅಂತ ಬರೆದಿಟ್ಕೊಂಡ. ಹಾಗೆ ವಿಕ್ರಮಾಂಕ ಅಂತೇಳಿ ಬಿರುದನ್ನು ಇಟ್ಕೊಳ್ಳಲ್ಪಟ್ಟ. ಸಾಹಸಾಂಕ, ರಾಜ ವಿಕ್ರಮಾದಿತ್ಯ, ಹಾಗೆ ಇವನು ಶಕಾರಿ, ಹೀಗೆ ಮುಂತಾದ ಬಿರುದುಗಳನ್ನು ಧರಿಸಲ್ಪಟ್ಟು ಏನು ಮಾಡ್ದ ಅಂತ ಹೇಳಿದ್ರೆ, ಶಕರ ಮೇಲೆ ತನ್ನ ದಿಗ್ವಿಜಯ ನೀತಿಯನ್ನು ತೋರ್ಪಡಿಸೋದಕ್ಕಾಗಿ ಇವೆಲ್ಲವನ್ನು ಧರಿಸಲ್ಪಟ್ಟಿದ್ದು ನಮಗೆ ಕಂಡುಬರ್ತಾ ಇದೆ. ಈ ದಂಡಯಾತ್ರೆಯಿಂದಾಗಿ ಅವನ ಸಾಮ್ರಾಜ್ಯ ಎಷ್ಟೊಂದು ಪರಿವರ್ತನೆ ಆಗಲ್ಪಡ್ತು ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಈ ಸಮುದ್ರಗುಪ್ತನನ್ನು ಏನು ಮಾಡಲಾಗಿದೆ ಅಂತ ಹೇಳಿದ್ರೆ, ಪ್ರಾಚೀನ ಭಾರತದ ರಾಜ ವಿಕ್ರಮಾದಿತ್ಯ, ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯನಿಗೆ
ಹೋಲಿಸೋದುಂಟು. ಈ ಇಮ್ಮಡಿ ಚಂದ್ರಗುಪ್ತನೇ ರಾಜ ವಿಕ್ರಮಾದಿತ್ಯ ಆಗಿದ್ದ. ಬೇತಾಳ ಕಥೆ ಇದೆಯಲ್ಲ, ಆ ವಿಕ್ರಮಾದಿತ್ಯ ಇವನೇ ಆಗಿದ್ದ ಅಂತೇಳಿ ಸತ್ಯ. ಮತ್ತು ಇವನು ಪಾಟಲಿಪುತ್ರವನ್ನು ಪ್ರಮುಖವಾದಂಥ ರಾಜಧಾನಿ ಆಗಿದ್ದರೆ, ಸೊ ಉಜ್ಜಯಿನಿ, ಗುಜರಾತದ ಉಜ್ಜಯಿನಿ, ಹಾಗೆ ಅಯೋಧ್ಯೆ ಅಥವಾ ಔದನ್ನು ಕೂಡ ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಅನ್ನೋದು ನಮಗೆ ಇವನ ಅನೇಕ ಶಾಸನಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಮೆಹರಾಲಿ ಸ್ತಂಭ ಶಾಸನ. ಥ್ಯಾಂಕ್ ಯು.